ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಬೆಂಗಳೂರಿನ ಮಹಾಜನತೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಲ್ಲಿಗೆ ಬಂದು ಬೆಂಗಳೂರು ಎಲ್ಲೋ ಮೆಟ್ರೋ ಲೈನ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ಹೊತ್ತು ಕಾಯ್ತಾ ಇದ್ದಾರೆ. ಈ ಎಲ್ಲೋ ಮೆಟ್ರೋ ಲೈನ್ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದ ಅಲ್ಲಿಯ ಮಹಾಜನತೆಗೆ ಸಾಕಷ್ಟು ಅನುಕೂಲ ಆಗ್ತದೆ. IT ಕಾರಿಡಾರ್ಗೆ ಅಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಮ್ಗೆಲ್ಲರೂ ಕೂಡ ಸಂತೋಷ ಇದೆ, ಹೆಮ್ಮೆ ಇದೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ, ಇವತ್ತು ಬೆಂಗಳೂರು ಮಹಾಜನತೆ ಮತ್ತು ರಾಜ್ಯದ ಜನರು ಕೂಡ ಇವತ್ತು ಮೋದಿಜಿಯವರ ಈ ಒಂದು ಭೇಟಿ ಎದುರು ನೋಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಎಲ್ಲೋ ಮೆಟ್ರೋ ಲೈನ್ ಜೊತೆಯಲ್ಲಿ ಬೆಂಗಳೂರು ಬೆಳಗಾವಿ ಮಧ್ಯೆ ಒಂದೇ ಭಾರತ್ ಟ್ರೈನ್ ಅನ್ನು ಕೂಡ ಇವತ್ತು ಲೋಕಾರ್ಪಣೆ ಆಗ್ತದೆ. ನಾವೆಲ್ಲರೂ ಕೂಡ ತುಂಬಾ ಸಂತೋಷ. ಅವ್ರು ಹೇಳ್ತಿರೋದು ಸರ್, ಅಶೋಕ್ ಅವರಿಗೆ ಅಫಿಷಿಯಲಿ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿ. ನೋಡಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾರೆ. ಪ್ರಧಾನಮಂತ್ರಿ ಕಚೇರಿಗೆ ಅದನ್ನ ಮಾಹಿತಿಯನ್ನು ಕೊಟ್ಟು ನಿನ್ನೆ ತಡರಾತ್ರಿ ಕೂಡ ನಾವು ಚರ್ಚೆ ಮಾಡಿ, ನಿನ್ನೆ ತಡರಾತ್ರಿ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿ ಮಾತಾಡಿದ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ನಾವು ವಿನಂತಿಯನ್ನು ಮಾಡಿದೆ. ಅವರು ಕೂಡ ಪ್ರಯತ್ನ ಮಾಡಿ ಅಶೋಕ್ ಅವರ ಸೇರಿಲ್ಲ, ಅವರು ಕೂಡ ವೇತನದಲ್ಲಿ ಇರ್ತಾರೆ. ಅದು ಆತಂಕ ಪಡೋದು ಬಟ್ ಅಲ್ಲೇನೋ ಕಮ್ಯುನಿಕೇಶನ್ ಗ್ಯಾಪಿಂದ ಆಗಿರುವಂಥದ್ದು. ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ನಾಯಕರು, ಎಲ್ಲ ಕಾರ್ಯಕರ್ತರು, ರಾಜ್ಯದ ಜನರು ಕೂಡ ಮೋದಿಜಿಯವರ ಭೇಟಿ ನೋಡ್ತಾ ಇದ್ರೆ ಬಹಳ ಸಂತೋಷ. ನಾವು ಕಾಯ್ತೀವಿ ಸರ್. PM ಬರ್ತಿರೋದ್ರಿಂದ ಮತ್ತಷ್ಟು ಪ್ರಾಜೆಕ್ಟ್ಗಳಿಗೆ ಒಂದು ಮನ್ನಣೆ ಸಿಗುತ್ತೆ ಅನ್ಸುತ್ತೆ ರಾಜ್ಯದಲ್ಲಿ. ಯಾಕಂದ್ರೆ ಇನ್ನು 4-5 ಫೇಸ್ಗಳು ಉಳ್ಕೊಂಡಿದೆ. ಮೆಟ್ರೋದು, ರೈಲ್ವೆ ಪ್ರಾಜೆಕ್ಟ್ಗಳು ಬಾಕಿ ಉಳ್ಕೊಂಡಿವೆ, ಸಾಕಷ್ಟು ಕನೆಕ್ಟಿವಿಟಿ. ಈಗ ಬೆಳಗಾಂ ಮತ್ತು ಬೆಂಗಳೂರಿಗೆ ಒಂದೇ ಫೇಸ್ಗೂ ಕೂಡ ಥರ್ಡ್ ಫೇಸ್ ಮೆಟ್ರೋ ಲೈನ್ಗೂ ಕೂಡ ಗುದ್ಲಿ ಪೂಜೆ ಆಗ್ತಾ ಇದೆ. ಅಂದ್ರೆ 3ನೇ ಹಂತಕ್ಕೂ ಕೂಡ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳ ಅವರ ಅಪೇಕ್ಷೆಯು ಕೂಡ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇಡೀ ಇಟ್ಸ್ ಗ್ಲೋಬಲ್ ಸಿಟಿ. ಇವತ್ತು ಜಗತ್ತಿನಾದ್ಯಂತ ಇವತ್ತು ಬೆಂಗಳೂರು ಗುರುತಿಸ್ತಾರೆ. ಮತ್ತೆ ಇವತ್ತು IT ಹಬ್ ಇವತ್ತು. ಹಾಗಾಗಿ ಸಹಜವಾಗಿನೇ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ, ಮೆಟ್ರೋ ಒಳಗೊಂಡಂತೆ ಎಲ್ಲವೂ ಕೂಡ ವೇಗದಲ್ಲಿ ಆಗಬೇಕು. ಕಾರ್ಯಕ್ರಮ ಯೋಜನೆಗಳು ಪೂರ್ಣಗೊಳ್ಳಬೇಕು ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿಗಳಿಗೂ ಕೂಡ ಇದೆ. ರಾಜ್ಯ ಸರ್ಕಾರದ್ದು ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕ್ರೆಡಿಟ್ ಅನ್ನ ತಗೊಳ್ಳೋದನ್ನ ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ದು ಅವರು ಕೂಡ ಗಮನಿಸಬೇಕು. ಅದನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ, ಆ ಸಂದರ್ಭನೂ ಅಲ್ಲ. ಇವತ್ತು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಇವತ್ತು ನಮ್ಮ ಮೆಟ್ರೋ ಲೋಕಾರ್ಪಣೆ ಆಗ್ತದೆ. ಬೆಂಗಳೂರಿನ ಟ್ರಾಫಿಕ್ ಸರ್ ವರ್ಲ್ಡ್ ವೈಡ್ ನೋನ್ ಇರುವಂತ ವಿಷಯ. ಹಾಗಾಗಿ ಈ ಮೆಟ್ರೋ ಪ್ರಾಜೆಕ್ಟ್ಗಳು ಬೆಂಗಳೂರಿನ ಟ್ರಾಫಿಕ್ ನ ಈಸ್ ಮಾಡೋದಕ್ಕೆ ಎಷ್ಟೊಂದು ಅನುಕೂಲ ಮಾಡಿಕೊಡುತ್ತೆ. ಮೆಟ್ರೋ ಲೈನು ಖಂಡಿತ ಇದು ಬ್ಯಾಂಗ್ಳೂರ್ ಟ್ರಾಫಿಕ್ ಕಡಿಮೆ ಮಾಡೋಕೆ ಖಂಡಿತ ಉಪಯೋಗ ಆಗ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿಂದಿನಿಂದಲೂ ಕೂಡ ಯಾವ್ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ, ಒಂದು ದೂರದೃಷ್ಟಿತ್ವ ಹಿಡ್ಕೊಂಡು ಯಾವ ಯೋಚನೆ ಮಾಡಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಇವತ್ತು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ವರ್ಷದಿಂದ ಆಗಿರ್ತಕ್ಕಂಥದ್ದಲ್ಲ, ಇದೇ ಇತ್ತೀಚೆಗೆ 15 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಆದ್ರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ. ಹಾಗಾಗಿ ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗ್ಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ. ಈಗ ಮೋದಿಯವರ ಒಂದು ಇಚ್ಛಾಶಕ್ತಿ, ಅವರ ಒಂದು ಅವರು ಕೂಡ ಬೆಂಗಳೂರು ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥ ವಿಜಯ್ ಸರ್, ಈ ಕಾರ್ಯಕ್ರಮಕ್ಕೆ ನಿಮ್ಮ ಆಹ್ವಾನ ಮತ್ತು ಅಶೋಕ್ ಅವರಿಗೆ ಆಹ್ವಾನ, ಇಲ್ಲಿ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶಿಕಾರಿಪುರ ಶಾಸಕರಾಗಿ ನಿಮ್ಮನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು ಮತ್ತು ಅಶೋಕ್ ಅವರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ಚರ್ಚೆ. ಈಗ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಟೀಕೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಸರ್. ನೀವು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರ ಹೆಸರನ್ನ ಈಗಾಗಲೇ ಸೇರ್ಸಾಗಿದೆ. ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ದೆ. ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿ ಸೇರ್ಸಾಗಿದೆ. ಒಂದು ನಾನು ಸ್ಪಷ್ಟನೆ ನೀಡ್ತೇನೆ, ವೇದಿಕೆ ಮೇಲೆ ಯಾರು ಇರಬೇಕು ಯಾರು ಇರಬಾರ್ದು ಇದು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮಾಡುವಂಥದ್ದಲ್ಲ, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿ ಗಮನಿಸಬೇಕು. ಹಾಗಾಗಿ ಈ ರೀತಿ
ಖಂಡಿತ ಸರಿಯಲ್ಲ. ಅದಕ್ಕೆ But ಚರ್ಚೆ ಎಲ್ಲವೂ ಕಾರಣ ಕೂಡ ಅಂತ ಆಗಿತ್ತು ಸರ್. ಆ? ಚರ್ಚೆಗಂತೂ ಕಾರಣ ಆಯ್ತು ಸರ್. ಸರಿ, ಅದು ನಾವು ಒಪ್ಕೊಳ್ತೇನೆ. ಬಟ್ ರಾಜ್ಯದಿಂದ ಅಥವಾ ನಮ್ಮಿಂದ ಆಗಿರ್ತಕ್ಕಂಥ ತಪ್ಪಲ್ಲ ಅದು. ಕೇಂದ್ರದಿಂದ ಅಲ್ಲಿ ಪ್ರಧಾನಮಂತ್ರಿ ಕಚೇರಿ ಸೇರಿಸೋದು ತಡ ಆಗಿದೆ ಅಷ್ಟೇ. ಪ್ರೋಟೋಕಾಲ್ ಏನೂ ಇಲ್ಲ. ಪ್ರೋಟೋಕಾಲ್ ಎಲ್ಲ ಕೂಡ ಫಾಲೋ ಆಗಿದೆ. ಅಶೋಕ್ ಅವರು ಕೂಡ ಇರ್ತಾರೆ, ಡಾಕ್ಟರ್ ಮಂಜುನಾಥ್ ಕೂಡ ಇರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.